ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಎಸ್ ಕೆ ಹರಿಸಮುದ್ರ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಬನ್ನಿ ಮದ್ದೂರಮ್ಮ ದೇವಸ್ಥಾನ ನೋಡೋಣ. ಮದ್ದೂರಮ್ಮ ದೇವಿಯು ಬೆಂಗಳೂರಿನ ಹೊಸೂರಿನಲ್ಲಿ ನೆಲೆಸಿದ್ದಾಳೆ. ಇದು ಬೆಂಗಳೂರಿನಲ್ಲಿ ಪ್ರಸಿದ್ಧವಾದ ಒಂದು ದೇವಸ್ಥಾನವಾಗಿದೆ. ಇದು ವರ್ಷಕ್ಕೆ ಒಂದು ಬಾರಿ 150 ಅಡಿ ಎತ್ತರದ ತೇರುಗಳನ್ನು ಕಟ್ಟಿಕೊಂಡು ಎಳೆದುಕೊಂಡು ಈ ಒಂದು ಮದ್ದೂರಮ್ಮ ದೇವಿಯ ದೇವಸ್ಥಾನಕ್ಕೆ ಅಕ್ಕಪಕ್ಕದ ಹಳ್ಳಿಯವರು ಎಳೆದುಕೊಂಡು ಬರುತ್ತಾರೆ. ಜಾಗೃತೆಯಾಗಿ ಈ ಒಂದು ದೇವಸ್ಥಾನಕ್ಕೆ ಕರೆದುಕೊಂಡು ಬರುತ್ತಾರೆ. ಮದ್ದೂರಮ್ಮ ದೇವಿಯ ದೇವಸ್ಥಾನಕ್ಕೆ ಇದು ತುಂಬ ಅದ್ಭುತವಾದ ದೇವಸ್ಥಾನ. ಇಲ್ಲಿ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ಈಗ ನಾನು ತೋರಿಸ್ತಿರುವುದು 2024 ಒಂದು ಅಮಾವಾಸ್ಯೆ, ಡಿಸೆಂಬರಿನಲ್ಲಿ ಒಂದು ಅಮಾವಾಸ್ಯೆ ಬರುತ್ತೆ, 1ನೇ ತಾರೀಕು. ಆ ಒಂದು ಅಮಾವಾಸ್ಯೆಯಲ್ಲಿ ನಾನಿವತ್ತು ಬಂದಿದ್ದೀನಿ. ನಿಮ್ಮ ಎಲ್ಲರಿಗೂ ತೋರಿಸ್ತೀನಿ ಈ ಒಂದು ದೇವಸ್ಥಾನದ ಒಂದು ಅದ್ಭುತವಾದ ದೇವಸ್ಥಾನ ಹೇಗಿದೆ ಅಂತ. ಬನ್ನಿ ನೋಡೋಣ. ಇದು ಈ ಮದ್ದೂರಮ್ಮ ದೇವಿಯ ದೇವಸ್ಥಾನಕ್ಕೆ ಟಿಪ್ಪು ಸುಲ್ತಾನ್ ಅವರು ಶರಣಾಗತರಾಗಿ ಈ ದೇವಿಯ ದೇವಸ್ಥಾನಕ್ಕೆ ವಜ್ರಾಭರಣಗಳನ್ನು ನೀಡಿದ್ದಾರಂತೆ. ಬನ್ನಿ ಈ ದೇವಸ್ಥಾನವನ್ನು ಒಳಗಡೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ಎಷ್ಟು ಅದ್ಭುತವಾಗಿದೆ ಒಳಗಡೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಮದ್ದೂರಮ್ಮ ದೇವಿಯ ದೇವಸ್ಥಾನವನ್ನು ನೋಡೋಣ ಒಳಗಡೆ. ಹೊಸೂರಿನಲ್ಲಿ ಸುಮಾರು 500 ವರ್ಷಗಳ ಇತಿಹಾಸವುಳ್ಳ ಶ್ರೀ ಮದ್ದೂರಮ್ಮ ದೇವಿ ದೇವಸ್ಥಾನವೂ ಇದೆ. ಈ ಮದ್ದೂರಮ್ಮ ಗೋಪುರವು ಅದ್ಭುತವಾಗಿದೆ ಹಾಗೂ ಒಳಾಂಗಣವು ತುಂಬ ಅದ್ಭುತವಾಗಿ ವಿಶಾಲವಾಗಿದೆ. ಬನ್ನಿ ಫ್ರೆಂಡ್ಸ್, ಈ ಒಂದು ದೇವಸ್ಥಾನದ ಒಳಗಡೆ ನೋಡೋಣ ಹೇಗಿದೆ ಹೆಂಗೆ ಅಂತ ನಿಮಗೆ ತೋರಿಸ್ತೇನೆ. ಡಿಸೆಂಬರ್ 1ನೇ ತಾರೀಕು 2024ರಲ್ಲಿ ನಾನು ಇವತ್ತು ಬಂದೆ. ಇಲ್ಲಿ ನೋಡಿ, ಇವತ್ತು ಅಮಾವಾಸ್ಯೆಯಿಂದ ಇಲ್ಲಿ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಈ ಒಂದು ದೇವಸ್ಥಾನ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ತುಂಬ ಅದ್ಭುತವಾಗಿದೆ ಈ ದೇವಸ್ಥಾನ. ಇವೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ಗೋಪುರ ಪಕ್ಕ ಈ ಒಂದು ದೇವಸ್ಥಾನದ ಒಂದು ಆಡಳಿತದ ಬಗ್ಗೆ ವಿವರಣೆ ಹಾಕಿದ್ದಾರೆ. ಬನ್ನಿ ಎಲ್ಲ ಒಳಗಡೆ ಹೋಗೋಣ. ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಗೋಪುರದಲ್ಲಿ ಶ್ರೀ ಮದ್ದೂರಮ್ಮ ದೇವಿ ದೇವಸ್ಥಾನ ಅಂತ ಇದೆ. ಬನ್ನಿ ಈ ದೇವಸ್ಥಾನ ಒಳಗಡೆ ಹೋಗೋಣ. ಒಳಗಡೆ ತುಂಬ ಚೆನ್ನಾಗಿ ವಿಶಾಲವಾಗಿ ಈ ಒಂದು ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ. ಇದು ಗೋಪುರ ಬಿಟ್ಟು ನೆಕ್ಸ್ಟು ಒಳಗಡೆ ನೋಡಿ, ಈ ಒಂದು ದೇವಸ್ಥಾನದಲ್ಲಿ ಈ ಥರ ಇದೆ. ಇದೆಲ್ಲ ನಿಮಗೆ ತೋರಿಸ್ತೀನಿ. ಇದು ಗೋಪುರದ ಪಕ್ಕದಾಗ ಬಂದರೆ, ಒಳಗಡೆ ಬಂದರೆ ನೋಡಿ, ಈ ಥರ ಶಾರದಾ ದೇವಿ ಹಾಗೂ ಮದ್ದೂರಮ್ಮ ದೇವಿಯ ಒಂದು ಮೇಲ್ಗಡೆ ಎಲ್ಲ ಇದೆ. ಇದೆಲ್ಲ ನೋಡಿ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ಈ ಒಳಗಡೆ ಎಲ್ಲ. ಬನ್ನಿ ಇನ್ನೂ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಯಾರಾದರೂ
ಅನ್ನದಾನ ಮಾಡೋಕ್ಕೆ ಏನಾರ ಟಿಕೆಟ್ ಇಸ್ಕೊಂಡು ಅನ್ನದಾನ ಮಾಡೋಕ್ಕೆ ಇದು ಮಾಡ್ಬೋದು. ನೋಡಿ ಇಲ್ಲೆಲ್ಲ ಕಾಯಿ ಹೊಡೆದು ಎಲ್ಲ ರೆಡಿ ಮಾಡ್ಕೊಂಡು ಒಳಗಡೆ ತಗೊಂಡು ಹೋಗ್ಬೇಕು. ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ ಹಾಗೆ ಒಳಗಡೆ ಹೋಗೋಣ. ನೋಡಿ ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮದ್ದೂರಮ್ಮ ದೇವಸ್ಥಾನದಲ್ಲಿ ತುಂಬ ಗಂಟೆಗಳೆಲ್ಲ ಕಟ್ಟಿದ್ದಾರೆ. ತುಂಬ ಗಂಟೆಗಳು ತುಂಬ ಇದ್ದಾವೆ ನೋಡಿ, ತುಂಬ ಲೈನಿಗಿದ್ದಾವೆ ಗಂಟೆಗಳು, ತುಂಬ ಅದ್ಭುತವಾಗಿದ್ದಾವೆ ನೋಡಿ. ಇಲ್ಲಿ ನಾಗರ ಒಂದು ಇದು ಇಲ್ಲೆಲ್ಲ ಚೆನ್ನಾಗಿದೆ. ಮದ್ದೂರಮ್ಮ ದೇವಿಯ ನೋಡೋಣ ಬನ್ನಿ. ಇಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಈ ಒಂದು ಮದ್ದೂರಮ್ಮ ದೇವಿಯ ದೇವರನ್ನು ನಾವು ನೋಡ್ಬೋದು. ನಿಮಗೆ ತೋರಿಸ್ತೀನಿ ಹತ್ತಿರದಿಂದ, ನಿಮಗೆ ಆ ಮದ್ದೂರಮ್ಮ ದೇವಿಯ ದೇವರನ್ನು ನಿಮಗೆ ತೋರಿಸ್ತೀನಿ. ಎಷ್ಟು ಅದ್ಭುತವಾಗಿದೆ ಈ ದೇವಿಯನ್ನು ಅಂತ. ಅಕ್ಕಪಕ್ಕ 2 ಕಡೆ ಈ ಒಂದು ನಾಗರ ಇದೆ, ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ನೋಡ್ಕೊಳ್ಳಿ. ಹಾಗೆ ನಿಮಗೆ ಆ ದೇವಿ ಮದ್ದೂರಮ್ಮ ದೇವಿಯನ್ನು ನಿಮಗೆ ತೋರಿಸ್ತೀನಿ. ನೋಡಿ ಮದ್ದೂರಮ್ಮನ ಎದುರುಗಡೆ ಒಂದು ಸಿಂಹದ ಆಕೃತಿ ಇದೆ ನೋಡಿ, ಒಂದು ವಿಗ್ರಹ ತುಂಬ ಅದ್ಭುತವಾಗಿದೆ ನೋಡಿ. ಇಲ್ಲಿ ದೊಡ್ಡ ಮದ್ದೂರಮ್ಮ ಹಾಗೂ ಚಿಕ್ಕ ಮದ್ದೂರಮ್ಮ ಅಂತ 2 ದೇವಿಯನ್ನು ಪ್ರತಿಷ್ಠಾಪನೆ ಈ ದೇಗುಲದಲ್ಲಿ ಮಾಡಿದ್ದಾರೆ. ಈ ಮದ್ದೂರಮ್ಮ ದೇವಿಯ ದೇಗುಲಕ್ಕೆ ಬಂದು ಭಕ್ತಿಯಿಂದ ನಾವು ಬೇಡಿಕೊಂಡರೆ ಅಮ್ಮ ನಮ್ಮನ್ನು ಕರುಣಿಸುತ್ತಾಳೆ, ನಮ್ಮ ಕಷ್ಟಗಳನ್ನು ಪಾರು ಮಾಡುತ್ತಾಳೆ ಎಂದು ನಾವೆಲ್ಲರೂ ಬೇಡಿಕೊಳ್ಳೋಣ. ಇಲ್ಲಿಗೆ ಸಾಕಷ್ಟು ಜನ ಮುತ್ತೈದೆಯರು ದೇವಿಗೆ ಸೀರೆಯನ್ನು ಅರ್ಪಿಸುತ್ತಾರೆ. ಇಲ್ಲಿ ಮುತ್ತೈದೆಯರು ತನ್ನ ಗಂಡನಿಗೆ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಡಲಿ ಎಂದು ತಾಯಿಯನ್ನು ಬೇಡಿಕೊಳ್ಳುತ್ತಾರೆ ಮುತ್ತೈದೆಯರು. ಈ ದೇವಿಯ ಮೂಲ ಮಂಡ್ಯವಾಗಿದ್ದು ಆ ತಾಯಿಯು ಹೊಸೂರಿನ ಒಬ್ಬ ರೈತನ ಭಕ್ತಿಗೆ ಮೆಚ್ಚಿ ಇಲ್ಲಿಗೆ ಬಂದು ನೆಲೆಸಿದ್ದಾಳಂತೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಮದ್ದೂರಮ್ಮ ವರ್ಷಕ್ಕೆ 1 ಸಾರಿ ಜಾತ್ರೆ ಆಗುತ್ತೆ. ಆ ಜಾತ್ರೆಯಲ್ಲಿ ಅದ್ಭುತವಾದ ಅಕ್ಕಪಕ್ಕದ ಊರಿನವರು ಮರದ ಕಟ್ಟಿಗೆಯಿಂದ ತಯಾರಿಸಿ ತೇರನ್ನು 150 ಅಡಿ ಎತ್ತರ ಅದ್ಭುತವಾದ ತೇರನ್ನು ತಯಾರಿಸಿಕೊಂಡು ಜಾತ್ರೆಗೆ ಬಂಡಿಯ ರೂಪದಲ್ಲಿ ಎಳೆದುಕೊಂಡು ಮದ್ದೂರಮ್ಮ ದೇವಿಯ ದೇವಸ್ಥಾನತ್ರ ಬರುತ್ತಾರೆ ಅಕ್ಕಪಕ್ಕದ ಊರಿನವರೆಲ್ಲ. ಅದಕ್ಕೆ ಆ ತೇರಿಗೆ ಬಟ್ಟೆಗಳಿಂದ ಶೃಂಗಾರವನ್ನು ಮಾಡಿ ಮದ್ದೂರಮ್ಮ ದೇವಿಯ ದೇವಸ್ಥಾನಕ್ಕೆ ಎಳೆದುಕೊಂಡು ಬರುತ್ತಾರೆ. ಮದ್ದೂರಮ್ಮನ ದೇವಿಯ ಜಾತ್ರೆಯ ದಿನ ಟಿಪ್ಪು ಸುಲ್ತಾನ್ ವಜ್ರಾಭರಣ ಕೊಟ್ಟಿದ್ದನ್ನು ಜಾತ್ರೆಯ ಸಮಯದಲ್ಲಿ ದೇವಿಗೆ ಅಲಂಕರಿಸುತ್ತಾರೆ. ಟಿಪ್ಪು ಸುಲ್ತಾನವರು ಈ ದೇವಿಗೆ ವಜ್ರಾಭರಣ ಕೊಟ್ಟಿರುವ ಒಂದು ಕಾರಣವಿದೆ. ಬಹಳ ಹಿಂದೆ ಟಿಪ್ಪು ಸುಲ್ತಾನ್ ಯುದ್ಧ ಮುಗಿಸಿಕೊಂಡು ಬರುತ್ತಿರುವಾಗ ಆನೇಕಲ್ ಸಮೀಪದ ಹೊಸೂರು ಮಾರ್ಗವಾಗಿ ಬರುತ್ತಿರುವಾಗ ಸೈನಿಕರಿಗೆಲ್ಲ ನಿಶಕ್ತಿ ಉಂಟಾಗಿ ಸೈನಿಕರು ಹೊಸೂರಿನಲ್ಲೇ ಕಾಲ ಕಳೆಯುವಂತೆ ಆಗುತ್ತದೆ. ಟಿಪ್ಪು ಸುಲ್ತಾನವರು ಈ ದೇವಿಗೆ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ನೀಡು ಎಂದು ಟಿಪ್ಪು ಸುಲ್ತಾನವರು ಮದ್ದೂರಮ್ಮ ದೇವಿಯನ್ನು ಬೇಡಿಕೊಳ್ಳುತ್ತಾರೆ. ಈ ದೇವಿಯ ಮಹಿಮೆಯಿಂದ ಟಿಪ್ಪು ಸುಲ್ತಾನ್ ಅವರಿಗೆ
ಸೈನಿಕರಿಗೆ ಶಕ್ತಿ ಬಂದಿತಂತೆ ಅಂತ ಹೇಳಲಾಗುತ್ತದೆ. ಶಕ್ತಿ ನೀಡಿದ ಕಾರಣಕ್ಕಾಗಿ ಟಿಪ್ಪು ಸುಲ್ತಾನ್ನವರು ಇಲ್ಲಿ ವಜ್ರಾಭರಣ ಹಾಗೂ ಚಿನ್ನಾಭರಣವನ್ನು ಕೊಡುತ್ತಾರೆ ಅಂತೆ. ದೇವಿಗೆ ಸಮರ್ಪಣೆ ಮಾಡಿದ್ದರಿಂದ ಇಲ್ಲಿಯ ಸ್ಥಳ ಇತಿಹಾಸವು ಹೇಳಲಾಗುತ್ತದೆ. ಇಂದಿಗೂ ಕೂಡ ಆನೇಕಲ್ ಖಜಾನೆಯಲ್ಲಿ ಭದ್ರವಾಗಿರುವ ವಜ್ರಾಭರಣ ಹಾಗೂ ಚಿನ್ನದ ಆಭರಣವು ಇಂದಿಗೂ ಇದೆ. ವಜ್ರಾಭರಣ ಹಾಗೂ ಚಿನ್ನದ ಆಭರಣವನ್ನು ತಂದು ಜಾತ್ರೆ ಸಮಯದಲ್ಲಿ ಅಲಂಕರಿಸಲಾಗುತ್ತದೆ ಇಂದಿಗೂ ಕೂಡ. ಇಲ್ಲಿ ಈ ದೇಗುಲದಲ್ಲಿ ಸಪ್ತಮಾಂತ್ರಿಕರು ಕೂಡ ಇದ್ದಾರೆ ನೋಡಿ. ಎಲ್ಲ ಸಪ್ತಮಾಂತ್ರಿಕರನ್ನು ನೋಡಿಕೊಳ್ಳಿ, ಹಾಗೆ ಕೈ ಮುಗಿದುಕೊಳ್ಳಿ. ಎಲ್ಲ ನೋಡಿ, ಸಪ್ತಮಾಂತ್ರಿಕರನ್ನು ನೋಡಿ ಕೈ ಮುಗಿದುಕೊಳ್ಳಿ. ದೇಗುಲ ಸುತ್ತ ದೇವರ ವಿಗ್ರಹಗಳು ರಾರಾಜಿಸುತ್ತವೆ. ಅದ್ಭುತವಾಗಿ ವಿಗ್ರಹಗಳಿವೆ, ಸುತ್ತಲೂ ಅದ್ಭುತವಾಗಿವೆ. ಒಂದಕ್ಕೊಂದು ವಿಜೃಂಭಣೆಯಿಂದ ಕಾಣುವ ದೇವತೆಗಳು ಈ ಗೋಪುರದಲ್ಲಿ ಕಾಣುತ್ತವೆ. ಎಲ್ಲರೂ ಕಣ್ತುಂಬಿಕೊಳ್ಳಿ. ಇಲ್ಲಿ ಪ್ರತಿನಿತ್ಯ ಇಲ್ಲಿ ಅನ್ನದಾಸೋಹ ನಡೆಯುತ್ತದೆ. ಎಲ್ಲರಿಗೂ ನಮಸ್ಕಾರ. ಜೈ ಮದ್ದೂರಮ್ಮ, ಜೈ ಜೈ ಮದ್ದೂರಮ್ಮ. ಎಲ್ಲರಿಗೂ ನಮಸ್ಕಾರ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಮದ್ದೂರಮ್ಮ.